ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವೀಡಿಯೋಸ್ಗೆ ಯಾಕೆ ವ್ಯೂಸ್ ಕಡಿಮೆ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಮೇನ್ ರೀಸನ್ ಏನಿದೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ, ಕಮೆಂಟ್ ಮಾಡ್ತಾ ಇರ್ತಾರೆ, ವ್ಯೂಸ್ ಕಡಿಮೆ ಆಗ್ತಾ ಇದೆ, ಏನು ಮಾಡಬೇಕು, ಮತ್ತು ವ್ಯೂಸ್ ಜಾಸ್ತಿ ಬರ್ತಾ ಇಲ್ಲ, ಏನಾದರೂ ಟ್ರಿಕ್ಸ್ ಇದ್ದರೆ ಹೇಳಿ, ಆ ಥರ ಕಮೆಂಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಮೇನ್ ರೀಸನ್ ಇರೋದು ಇದು ಒಂದು ಭಾಳ ಇಂಪಾರ್ಟೆಂಟ್ ಇದೆ. ಇದು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನನ್ನ 2ನೇ ಚಾನಲಲ್ಲಿ ಈ ಒಂದು ಏನಂತಾರೆ ಇದು ಪ್ರಾಬ್ಲಮ್ ಅಂತ ಅನ್ಕೋಬೋದು. ಇದು ಆಗಿದೆ ನನ್ನ ಚಾನಲಲ್ಲಿ. ಇದು 2ನೇ ಚಾನಲ್ ರಂಗೋಲಿ ಲವರ್ಸ್ ಅಂತೇಳಿದೆ. ಇದರಲ್ಲಿ 2852 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದರ ಪ್ರಾಬ್ಲಮ್ ಏನಿದೆ ಅಂತಂದರೆ, ಇದರಲ್ಲಿ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಈಗೀಗ ಮೊದಲು ಮಾನಿಟೇಷನ್ ಆಗೋಕ್ಕಿಂತ ಮುಂಚೆ ಜಾಸ್ತಿ ಅಪ್ಲೋಡ್ ಮಾಡ್ತಾಯಿದ್ರು, ಮತ್ತು ಮಾನಿಟೇಷನ್ ಆದಮೇಲೆ ಜಾಸ್ತಿ ಅಪ್ಲೋಡ್ ಮಾಡ್ತಾಯಿದ್ರು. ಆದರೆ ಯಾವಾಗ ಫಸ್ಟ್ ಪೇಮೆಂಟ್ ಬಂತಾದಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಆವಾಗಿಂದ ಜಾಸ್ತಿ ವ್ಯೂಸ್ ಬರ್ತಾಯಿಲ್ಲ ಫ್ರೆಂಡ್ಸ್. ಅದು ರೀಸನ್ ಕೂಡ ಅವರೇ ಕೊಡ್ತಾ ಇದ್ದಾರೆ, ಯಾಕೆ ನಿಮಗೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ಅಂತೇಳಿ. ಈಗ ಇದನ್ನು ತೋರಿಸ್ತೀನಿ ನಿಮಗೆ. ಇದು ವ್ಯೂ ಮೋರ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ರೆ ಎಷ್ಟು ವ್ಯೂಸ್ ಆಗಿದೆ. ಫ್ರಮ್ ರೆಕಮೆಂಡೇಷನ್ಸಿಂದಾಗಿದೆ, ಸರ್ಚಿಂದಾಗಿದೆ, ರೆಕಮೆಂಡೇಷನ್ಸಿಂದಾಗಿದೆ, ಸಜೆಷನಿಂದಾಗಿದೆ, ಎಲ್ಲ ಇಲ್ಲಿ ತೋರಿಸುತ್ತೆ. ಇದು ರೆಕಮೆಂಡೇಷನಿಂದ ಸ್ವಲ್ಪ ವ್ಯೂಸ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ಡೌನ್ವರ್ಡ್ ಮಾರ್ಕ್ ಇದೆ. ಅದು ಅಂದರೆ ವ್ಯೂಸ್ ಕಡಿಮೆ ಇದೆ, ಮೊದಲಕ್ಕಿಂತ ಈಗ ಕಂಪೇರ್ ಮಾಡಿದರೆ ಕಡಿಮೆ ಇದೆ ಅಂತೇಳಿ ತೋರಿಸ್ತದೆ. ಓನ್ಲಿ 257 ವ್ಯೂಸ್ ಅಷ್ಟೇ ಇಲ್ಲಿ ಬರ್ತಾಯಿದೆ. ಅಂದರೆ ಈಗೀಗ ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಂದರೆ ಡೈಲಿ ಒಂದು ವೀಡಿಯೋ 4-5 ದಿನ ಆಯಿತು, ಈಗ ವ್ಯೂಸ್ ಬರ್ತಾಯಿದೆ. ಏನು ನೋಡ್ತಾಯಿದ್ರೆ ಈಗೀಗ 1 ಅವರಿಂದ ಒಂದು ವ್ಯೂ ಆಗಿದೆ ಅಷ್ಟೇ. 2800 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದರೆ ಒಂದು ವ್ಯೂ ಬಂದಿದೆ 1 ಅವರಲ್ಲಿ. ಇದು ಮೇನ್ ಪ್ರಾಬ್ಲಮ್. ಅಪ್ಲೋಡ್ ಕರೆಕ್ಟಾಗಿ ಮಾಡ್ತಾಯಿಲ್ಲ, ಡೈಲಿ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಈ ಥರ ಬರುತ್ತೆ. 2 ದಿನದಿಂದ 17 ವ್ಯೂಸ್ ಬಂದಿದೆ, 27 ವ್ಯೂಸ್, 16 ಈ ಥರ ಬರ್ತಾಯಿದೆ. ಅಂದರೆ ಮೊದಲು ನೋಡ್ತಾಯಿದ್ರೆ 3 ವ್ಯೂಸ್, 31 ವ್ಯೂಸ್, 1 ಮಂತಿಂದ ಇಷ್ಟೇ ವ್ಯೂಸ್ ಬರ್ತಿದೆ, 8 ವ್ಯೂಸ್, ಈ ಥರ ಕಡಿಮೆ ಬರ್ತಿದೆ. ಯಾಕೆಂತಂದರೆ ಇದು ಕರೆಕ್ಟಾಗಿ ಡೈಲಿ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ವ್ಯೂಸ್ ಕಡಿಮೆ ಆಗುತ್ತೆ. ಯಾವುದೇ ಒಂದು ಯೂಟ್ಯೂಬರ್ನ ತೊಗೊಳ್ಳಿ, ದೊಡ್ಡ ಯೂಟ್ಯೂಬರ್ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ಯೂಟ್ಯೂಬ್ನಲ್ಲಿ ಮೇನ್ ಇರೋದು ಅಂತಂದರೆ ಅದೇ ಅಪ್ಲೋಡ್ ಮಾಡಬೇಕು, ಡೈಲಿ ಅಪ್ಲೋಡ್ ಮಾಡಬೇಕು. ಡೈಲಿ ಆಗಲಿಲ್ಲ ಅಂತಂದರೆ 2 ದಿನಕ್ಕೆ ಒಂದ್ಸರಿ ಆದರೂ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ನಿಮ್ಮ ವ್ಯೂಸ್ ಕಡಿಮೆ ಆಗುತ್ತೆ. 1 ವಾರಕ್ಕೊಂದು, ತಿಂಗಳಿಗೊಂದು, 1 ವಾರದಲ್ಲಿ 4-5 ಅಪ್ಲೋಡ್ ಮಾಡಿ ತಿಂಗಳಾದಮೇಲೆ ಮತ್ತೆ ಅಪ್ಲೋಡ್ ಮಾಡೋಕ್ಕೋದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ನನಗೆ. ಮತ್ತು ಅವರು ಯಾಕೆ ವ್ಯೂಸ್ ಬರ್ತಾಯಿಲ್ಲ ಅಂತೇಳಿ ಅವರು ಹೇಳಿದರು, ಯೂಟ್ಯೂಬ್ ಅವರು. ಇಲ್ಲಿ ನೋಡ್ತಿದ್ರೆ ಇವು ಪಬ್ಲಿಷ್ಡ್ 5 ವೀಡಿಯೋಸ್ ಇನ್ಸ್ಟೆಡ್ ಆಫ್ ದ 8 to 20 ಯು ಯೂಶ್ವಲಿ ಪಬ್ಲಿಷ್ ವಿಚ್ ಲೆಟ್ ಟು ಫೀವರ್ ವ್ಯೂಸ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಏನು ಹೇಳ್ತಿದ್ದಾರೆ ಅಂತಂದರೆ, ನೀವು ಕಡಿಮೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀರಾ. ಮೊದಲು ಜಾಸ್ತಿ ಮಾಡ್ತಾಯಿದ್ರಿ, ಈಗ ಕಡಿಮೆ ಅಪ್ಲೋಡ್ ಮಾಡಿದ್ರೆ. ಮೊದಲು 8ರಿಂದ 20 ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ರೆ, ಈಗ ಓನ್ಲಿ 5 ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದೀರಾ. ಅದಕ್ಕೋಸ್ಕರ ವ್ಯೂಸ್ ಕಡಿಮೆ ಬರ್ತಾಯಿದೆ ಅಂತೇಳಿ ಅವರೇ ನಮ್ಮ ಚಾನಲ್ ಪರ್ಫಾರ್ಮೆನ್ಸ್ ನೋಡಿಸಿ ಈ ಥರ ಹೇಳ್ತಾ ಇದ್ದಾರೆ. ಇದರಿಂದ ಗೊತ್ತಾಗುತ್ತೆ ವೀಡಿಯೋಸ್ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾ ಇರಬೇಕು ಚಾನಲ್ನಲ್ಲಿ. ಅಂದರೆ ಚಾನಲ್ನು ಗ್ರೋ ಆಗುತ್ತೆ, ವ್ಯೂಸ್ ಬರುತ್ತೆ, ಎಲ್ಲ ರೆವೆನ್ಯೂ ಏನಾಗ್ತಾ ಇರುತ್ತಲ್ಲ ಎಲ್ಲನೂ ಆಗುತ್ತೆ. ಒಂದು ವೇಳೆ ನೀವು ಸ್ಟಾಪ್ ಮಾಡಿದ್ರಿ ಅಪ್ಲೋಡ್ ಮಾಡೋದು ಅಂತಂದರೆ ಈ ಥರ ವ್ಯೂಸ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಾಚ್ ಟೈಮ್ ಕಡಿಮೆ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗುತ್ತೆ, ರೆವೆನ್ಯೂ ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ಸ್. ಈಗ ನಾನು ಮೊದಲು ಯಾವ ಥರ ವ್ಯೂಸ್ ಬರ್ತಾಯಿತ್ತು ಅಂತ ನಿಮಗೆ ತೋರಿಸ್ತೀನಿ. ಈಗ ನೋಡ್ತಾ ಇದ್ದರೆ ಫಸ್ಟ್ ಇಲ್ಲೆಲ್ಲ ಕಡಿಮೆ ಇರ್ತಾಯಿತ್ತು. ಈಗ ಒಂದೊಂದು ವೀಡಿಯೋ ಡೈಲಿ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಇನ್ಕ್ರೀಸ್ ಆಗ್ತಾಯಿದೆ. ಮೊದಲು ಯಾವ ಥರ ಬರ್ತಾಯಿತ್ತು ಅಂತಂದರೆ ವ್ಯೂಸು ಲೈಫ್ ಟೈಮ್ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ರೆ ಇಲ್ಲಿ ಫಸ್ಟ್ ಚಾನಲ್ ಸ್ಟಾರ್ಟಿಂಗಲ್ಲಿ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಮಾಡಿದರೂ ಕೂಡ ಇಲ್ಲಿ ವ್ಯೂಸ್ ಬರೋಲ್ಲ. ಯಾವಾಗ ಒಂದು ಸರಿ ಬೂಸ್ಟ್ ಆಗುತ್ತಲ್ಲ ಆವಾಗಿಂದ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ವ್ಯೂಸ್ ಬರೋ ಟೈಮ್ನಲ್ಲಿ ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡಿದರೆ ಚೆನ್ನಾಗಿ ಗ್ರೋ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ಬೂಸ್ಟಪ್ ಆಯಿತು. ಬೂಸ್ಟಪ್ ಆದಮೇಲೆ ವೀಡಿಯೋಸ್ನ ಕಂಟಿನ್ಯೂ ಆಗ್ತಾಯಿದ್ರು. ಆವಾಗ ಇಲ್ಲಿ ನೋಡ್ತಾ ಇದ್ರೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ಇಲ್ಲಿ 4.4K ವ್ಯೂಸ್ವರೆಗೂ ಇಲ್ಲಿ ಬರ್ತಾಯಿತ್ತು. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ 12K ವ್ಯೂಸ್, 12,000 ವ್ಯೂಸ್ ಪರ್ ಡೇ ಅಲ್ಲಿವರೆಗೂ ಬಂದು ಆಮೇಲೆ ಇಲ್ಲಿ ಮಾನಿಟೇಷನ್ ಆಯಿತು. ಅದಾದಮೇಲೆ ಮಾನಿಟೇಷನ್ ಆದಮೇಲೆ ಇಲ್ಲಿ ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರು. ಮಾಡಿದಾದ್ಮೇಲೆ ಯಾವಾಗ ಫಸ್ಟ್ ಪೇಮೆಂಟ್ ಬಂದಾದಮೇಲೆ ಸ್ವಲ್ಪ ಮನೆಯಲ್ಲಿ ವರ್ಕ್ ಇತ್ತು. ಆವಾಗಿಂದ ಸ್ವಲ್ಪ ಏನೋ ಬೇರೆ ರೀಸನ್ಸ್ ಅದಕ್ಕೋಸ್ಕರ ಅವರು ವೀಡಿಯೋಸ್ನ ಅಪ್ಲೋಡ್ ಮಾಡೋದನ್ನು ನಿಲ್ಲಿಸ್ಬಿಟ್ರು. ಅದಾದಮೇಲೆ ವ್ಯೂಸ್ ಡೌನ್ ಆಗ್ತಾ ಹೋಯಿತು. ಈಗಂತೂ 1 ಡೇಗೆ 150 ಅಷ್ಟೇ ಬರ್ತಾಯಿದೆ. ಇಲ್ಲಿ ತೋರಿಸ್ತೀನಿ ನಿಮಗೆ. 120 ಇಲ್ಲಿ ನೋಡಿದ್ರೆ ಕೆಳಗೆ ಇದು 74, 120, 150 ಒಳಗಡೆ ಇಷ್ಟು ವ್ಯೂಸ್ ಬರ್ತಾಯಿದೆ ಡೈಲಿ. ಅದಕ್ಕೋಸ್ಕರ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ನಿಮಗೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಭಾಳಷ್ಟು ಟ್ರಿಕ್ಸ್ ಇರುತ್ತೆ. ಟೈಮ್ನೇಲ್ ಕರೆಕ್ಟ್ ಆಗಬೇಕು, ಟೈಟಲ್ ಕರೆಕ್ಟ್ ಬರೀಬೇಕು, ಡಿಸ್ಕ್ರಿಪ್ಷನ್ ಬರೀಬೇಕು, ಅದೆಲ್ಲ ಇರುತ್ತೆ. ಅದಕ್ಕಿಂತ ಮೊದಲು ಇದು ಭಾಳ ಇಂಪಾರ್ಟೆಂಟ್ ಇದೆ. ಇದು ಒಂದು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮಗೆ ವ್ಯೂಸ್ ಬರುತ್ತೆ, ವಾಚ್ ಟೈಮ್ ಬರುತ್ತೆ, ಮತ್ತು ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಮಾನಿಟೇಷನ್ ಆಗುತ್ತೆ. ಒಂದು ವೇಳೆ ಆದರೆ ನಿಮಗೆ ರೆವೆನ್ಯೂ ಜಾಸ್ತಿ ಬರುತ್ತೆ, ಎಲ್ಲನೂ ಆಗುತ್ತೆ. ಭಾಳ ಇಂಪಾರ್ಟೆಂಟ್ ಇರೋದು ಇದು. ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರಬೇಕು. ಇವು ಬೇರೆ ಏನೋ ಕ್ರಿಟೇರಿಯಾ ಇರುತ್ತಲ್ಲ, ಟೈಟ್ಲ್ ಬರೆಯೋದು, ಅದೆಲ್ಲನೂ ಅದು ಸೆಕೆಂಡ್ರಿ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ರೀಸನ್ ಇರುತ್ತೆ. ಒಂದೊಂದು ಚಾನಲ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ವ್ಯೂಸ್ ಬರಲ್ಲ, ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲ್ಲ ಕನ್ಸಿಸ್ಟೆಂಟಾಗಿ. ಅದಕ್ಕೋಸ್ಕರ ಈ ಒಂದು ಕ್ರಿಟೇರಿಯಾ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೀವು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್.
ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.